ಸ್ವಲ್ಪ ಡೇಂಜರೇ, ಇಲ್ಲೆಲ್ಲ ಬಿಸಿಲಿಗೆ ಹಾವು ಬಿದ್ದು ಮಲ್ಕೊಂಡಿರುತ್ತೆ. ನೋಡಿ, ತುಂಬ ದಿನ ಆದಮೇಲೆ ಇವತ್ತು ಫ್ರೀ ಫೈರ್ ಆಡ್ತಾಯಿದ್ದೀನಿ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಟೌನ್ಗೆ ಹೋಗ್ತಾ ಇದ್ದೀವಿ. ಇದನ್ನು ತೋರಿಸ್ಬೇಕು ಅಂದ್ಕೊಂಡಲ್ಲ, ಪೆಪ್ಪರ್ ಹಿಂಗಿದೆ ನೋಡಿ, ಕರಿಮೆಣಸು ಚೆನ್ನಾಗಿ ಬಂದಿದೆ. ರೆಡ್ ಆಗಬೇಕು, ಅದನ್ನು ರೆಡ್ ಆಗೋಷ್ಟು ಬಿಡಲ್ಲ, ಹಂಗೆ ಕೊಯ್ಯೋದೆ. ಇವಾಗಷ್ಟೇ ನಾವು ಟೌನಿಂದ ಬಂದಿರೋದು. ಸ್ವಲ್ಪ ಕೋಳಿಗೆಲ್ಲ ತಗೊಬಂದಿದ್ದೀವಿ. ಕೋಳಿಗಳು ತೋರಿಸ್ತೀನಿ, ಮತ್ತು ಸ್ವಲ್ಪ ಫಸ್ಟು ಬಟ್ಟೆ ಚೇಂಜ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಹಿಂಗಿದೆ ವ್ಯೂ, ಬಿಸಿಲಿದೆ, ಹೆವಿ ಬಿಸಿಲಿದೆ. ಟೌನಲ್ಲಂತೂ ಅಸ್ಸಾಂ ಅವ್ರು ತುಂಬ ಹೋಗ್ಬಿಟ್ಟಿದ್ದಾರೆ. ಹೋಗಿದ್ದು ಡೈರೆಕ್ಟ್ ಬಂದಿದೆ ಅಷ್ಟೇ, ಏನು ಮಾಡಿಲ್ಲ. ಅಲ್ಲಿ ಗಾಳಿ ಚೆನ್ನಾಗಿ ಗಾಳಿ ಬರ್ತಾಯಿದೆ. ಇದು ನೋಡಿ, ಇದು ಎಕ್ಸ್ಟ್ರೀಮ್ ಅಲ್ಟ್ರಾ ವೈಡ್ ಐತೆ. ಈ ಕಡೆ ನೋಡಿ, ಈ ಕಡೆಯಿಂದ ಫೇಸ್ ಚೆನ್ನಾಗಿ ಕಾಣಿಸುತ್ತೆ, ಈ ಕಡೆಯಿಂದ ಕಾಣಿಸಲ್ಲ. ಅದೇ ಟೌನ್ಗೆ ಹೋಗಿ ಬಂದರೆ ಕ್ಯಾಮ್ರಾನು ತಗೊಂಡು ಹೋಗಿದ್ದೆ, ಗೊಬ್ಬರ ಸುಮ್ಮನೆ ರೆಕಾರ್ಡ್ ಮಾಡೋಣ ಅಂತ ರೆಕಾರ್ಡ್ ಮಾಡೇ ಇಲ್ಲ. ಏನು ಮಾಡೋಣ, ಇದ್ಯಾರ್ದು ನಮ್ಮದೇ ಹಸುನ, ಬನ್ನಿ ನೋಡೋಣ. ಹೌದು, ಇದು ನಮ್ಮದೇ, ಇದು ನಮ್ಮದೇ. ಅಲ್ಲಿ ಕಾಣಿಸ್ತಿದೆಯಾ, ಅದೂ ನಮ್ಮದೇ. ಟೋಟಲ್ 3 ಇದೆ. ಆದರೆ ಇದನ್ನು ಕೊಟ್ಟಿದ್ದಾರೆ, ಬಟ್ ಏನು ಸ್ವಲ್ಪ ಇದು ಏನು ಹೇಳ್ತಿದ್ದಾರೆ, ಇದಕ್ಕೆ ಹುಷಾರಿಲ್ಲ ಅಂತಿದ್ದಾರೆ. ಇದ್ರ ಕತೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಕೊಟ್ಬಿಡ್ಬೇಕಂತೆ, ದಿಸ್ ಒನ್. ಆ್ಯಂಡ್ ಓನ್ಲಿ ದಟ್ ಈಸ್ ಅವರ್ಸ್, ಅಂದರೆ ಅದು ನಮ್ಮದು. ತುಂಬ ದೂರದಲ್ಲಿದೆ, ನಿಮ್ಗೆ ಕಾಣಿಸ್ತಿದೆಯಾ? ಡೌಟೇ ಕಾಣಿಸೋದು ಬಿಡಿ. ಇದರಲ್ಲಿ ಹೆಂಗಿದೆ ಅಂತ ನೀವೇ ಹೇಳಿ. ಫುಲ್ ಅಲ್ಟ್ರಾ ಅಂದರೆ ಮ್ಯಾಕ್ಸ್ ಅಲ್ಟ್ರಾ ವೈಡ್ ಹಾಕಿದ್ದೀನಿ, ಕಂಪ್ಲೀಟ್ ಕಾಣಿಸುತ್ತೆ. ನೀವು ಫೋನ್ ಕ್ಯಾಮ್ರಾ ಇಟ್ಕೊಂಡ್ರೆ ನಿಮ್ಗೆ ಇಷ್ಟೇನು ಕಾಣಿಸೋದಿಲ್ಲ, ಇಷ್ಟೇ ಕಾಣಿಸುತ್ತೆ ನಿಮಗೆ ಈ ರೇಂಜ್ಗೆ. ಇದು ನೋಡಿ, ಗೋಪುರ ಅಂದರೆ ಎಷ್ಟು ಅಲ್ಟ್ರಾ ವೈಡ್ ಬರುತ್ತೆ ಅಂತ. ಇದು ನೋಡಿ, ಇದು ಈ ಥರ ವ್ಲಾಗ್ ಮಾಡೋ ಅಪ್ಡೇಟ್ಸ್ ಕೊಡೋದಕ್ಕೆ. ನೋಡಿ, ಇದರಲ್ಲಿ ಫುಲ್ಲು ಹೂವಾಗಿದೆ, ಮಾವಿನಕಾಯಿ ಮರದಲ್ಲಿ. ಅದರಲ್ಲೂ ಅಷ್ಟೇ ನೇರಳೆ ಹೂವಾಗಿದೆ. ಸದ್ಯಕ್ಕೆ ಇದನ್ನು ಫೋಕಸ್ ಮಾಡೋಣ. ಒಂದು 2 ಮಂತ್ಸು, 1 ಮಂತ್, 1.5 ಮಂತಲ್ಲಿ ಮತ್ತೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟು. ಇದರಲ್ಲಿ ಮಾವಿನಕಾಯಿ ಆಗಿರುತ್ತಾ ಇಲ್ವ ಅಂತ ಇದ್ರ ಬಿಟ್ಟು ಇವರು ಆವೇನಿರಬೇಕು ಅಂತ ನೋಡಿದ್ರೆ ಹಸುದು ಹಗ್ಗ. ಬನ್ನಿ ಜನರಿ ಹೋಗೋಣ. ಅಯ್ಯೋ, ಕಿರ್ಕಿಶ್ ಇಲ್ಲ ಗೊತ್ತಾ. ಇದರೊಳಗೆಲ್ಲ ಹಾವಂತೂ ಇದ್ದೇ ಇರುತ್ತೆ, ನೀವು ಕನ್ಫರ್ಮ್ ಅಂದ್ಕೊಬಿಡಿ. ಏನು ಡಿಫ್ರೆನ್ಸ್ ಅಂದರೆ, ಅಲ್ಲಿದ್ದ ಮರ ಮಾತ್ರ ಒಂದು ಟೈಮಲ್ಲಿ ಫುಲ್ ದೊಡ್ಡದಾಗಿ ಕಾಣಿಸ್ತಾಯಿತ್ತು. ಇವಾಗ ಆ ಮರ ಏನೂ ಕಾಣಿಸ್ತಿಲ್ಲ. ಅಂದರೆ ಇಲ್ಲೂ ಎಲ್ಲ ಮರ ಗಿಡ ಎಲ್ಲ ಬಂದ್ಬಿಟ್ಟು ಅದೊಂದೇ ಮೇನ್ ವ್ಯೂ ಥರ ಇತ್ತು. ಅದಿಲ್ಲದೆ ಬರೀ ಇವಾಗ ಎಲ್ಲ ಒಂದೇ ಥರ ಆಗ್ಬಿಟ್ಟಿದೆ. ಈ ಹಸುನ ನೋಡಿ, ನೀವು ಲೇಝಿ ಅಂದ್ಕೋಬೇಡಿ, ಆ್ಯಕ್ಚುಲಿ ಅದಕ್ಕೆ ಹುಷಾರಿಲ್ಲ. ಅದ್ರ ಮರಿ ನೋಡಿ, ಮರಿ ಅಂತ ಹೇಳ್ತಾರೆ, ಏನಂತಾರೆ ಅದಕ್ಕೆ, ಕರಾನ, ಹಾಗೆ ನನಗೂ ಗೊತ್ತಿಲ್ಲ ಅಷ್ಟಲ್ಲ. ಅದು ಅಷ್ಟು ಚೆನ್ನಾಗಿ ತಿನ್ನೋ ಸೌಂಡ್ ಒಂಥರ ಚೆನ್ನಾಗಿರುತ್ತಲ್ಲ ಹಸುಗಳು. ತಿಂತಾ ಇರಾಗ ನೋಡ್ತಾ ಇರಬೇಕು ಅನ್ಸುತ್ತೆ. ಗುರು, ಇಲ್ಲಿ ಯಾವುದೊಂದು ಪಕ್ಷಿ ಗೂಡಿದೆ, ಬನ್ನಿ ಹೋಗಿ ಚೆಕ್ ಮಾಡಿ ಬರೋಣ ಏನಿದೆ ಇದರಲ್ಲಿ ಅಂತ. ಸ್ವಲ್ಪ ಡೇಂಜರೇ, ಇಲ್ಲೆಲ್ಲ ಬಿಸಿಲಿಗೆ ಹಾವು ಬಿದ್ದು ಮಲ್ಕೊಂಡಿದ್ದಿರುತ್ತೋ ಬಿದ್ಕೊಂಡಿರುತ್ತೆ ಏನೋ ಒಂದು. ಬನ್ನಿ, ಅದಕ್ಕೆ ಸ್ವಲ್ಪ ಸದ್ದು ಮಾಡ್ಕೊಂಡು ಹೋಗ್ಬೇಕು. ಸದ್ದು ಮಾಡಿದ್ರೆ ದೂರದಿಂದ ಓಡ್ಬಿಡುತ್ತೆ. ಹಂಗಲ್ಲಿ ಅಟ್ಯಾಕ್ ಮಾಡಲ್ಲ ಇವು, ಅದ್ರ ಹತ್ರ ಹೋಗ್ಬಿಟ್ರೆ ಅಷ್ಟೇ. ಸ್ವಲ್ಪ ಡೇಂಜರಸ್ ಇರುತ್ತೆ. ಬನ್ನಿ ಗೈಸ್. ಇಲ್ಲಿ ಪಕ್ಷಿಗಳಿದ್ದಾವೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಇಲ್ಲಿ ಹಸು ಮಲ್ಕೊಂಡಿರೋ ಟೈಮಲ್ಲಿ ನೋಡಿ ಈ ಥರ ಮಾಡಿದ್ಯಾ, ಅದಕ್ಕೆ ಈ ಗೂಡು ಏನೋ ಹೋಗ್ಬಿಟ್ಟಿದೆ. ಇದರಲ್ಲಿ ಇತ್ತೆ ನಮ್ಮ ಪಕ್ಷಿ, ಆದರೆ ಇವಾಗಿಲ್ಲ ಬಿಡಿ. ಟೆಂಪ್ರವರಿ ಎಲ್ಲ, ಅದಕ್ಕೆ ಪರ್ಮನೆಂಟೇ, ಬಟ್ ನಾವು ಅದನ್ನ ಟೆಂಪ್ರವರಿ ಮಾಡಿಬಿಟ್ಟಿದ್ದೀವಿ. ಹಸು ಅದನ್ನ ಎಳೆದ್ಬಿಟ್ಟಿದೆ ಅಂದ್ಕೊಡ್ತಿದ್ದೀನಿ. ಅವರು ಅಷ್ಟೇ ಚೇಂಜ್ ಮಾಡ್ತಾ ಇರ್ತಾರಲ್ಲ ನೋಡಿ. ಈ ಕಾಡು ಫುಲ್ ಕಟ್ಟಿದೆ ಅಂತ ಅಲ್ಲೂ ಒಂದು ಕಾಣಿಸ್ತಾ ಇದೆ. ಕಂಪ್ಲೀಟ್ ಒಂದು ಇರ್ಬೋದು ಹುಡುಕಿದ್ರೆ. ಅಂದರೆ ಪಕ್ಷಿಗಳಿಗೆ ಈ ಥರ ಜಾಗ ಚೆನ್ನಾಗಿರುತ್ತೆ. ಅಲ್ಲಿ ಗೀಜುಗಳು, ಅಯ್ಯೋ ಎದ್ದೇಳ್ತಾಯಿದ್ದು. ಅಲ್ಲಿ ಏನೋ ಹೇಳೋಕ್ಕೆ ಬಂದಲ್ಲ, ಅಲ್ಲಿ ಗೀಜಗದ ಗೂಡಿದೆ, ಅದು ನೆನ್ನೆ ತೋರಿಸಿದ್ದೀನಿ ಬಿಡಿ. ಒಂದು ಟೈಮು ಕಂಪ್ಲೀಟ್ ಇರ್ತಿತ್ತು, ಅದೊಂದು ಟೈಮಲ್ಲಂತೂ. ಅಂದರೆ ತುಂಬ ಇಯರ್ಸ್ ಬೇಕು. ಇವಾಗ ಅಲ್ಲಿ ಬರೋದೇ ಬಿಟ್ಬಿಟ್ಟಿದೆ. ಅದೇ ರೀಸನು ಏನು ಅಂತ ನನಗೂ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಕಟ್ತಾಯಿತ್ತು. ಇವಾಗ ಒಂದು ಕಟ್ಟಿದೆ, ಕಮ್ ಬ್ಯಾಕ್ ಆಗ್ಬೋದೇನೋ ನೆಕ್ಸ್ಟ್ ಇಯರಿಂದ. ಈ ಸಲ ಒಂದು ಟ್ರಯಲ್ ಮಾಡಿರ್ತಾರೆ, ಹೆಂಗಿದೆ ನೋಡೋಣ ಕಣಪ್ಪ.
ಬೇಕಾದರೆ ನೆಕ್ಸ್ಟ್ ಇಯರಿಂದ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ. ಅದಕ್ಕೆ ಒಬ್ಬನೇ ಕಲಿಸ್ತಿರೋದು. ನೀನಲ್ಲೋಗಿ ನೋಡು, ಸೆಟ್ ಆದರೆ ನೆಕ್ಸ್ಟ್ ಇಯರ್ ಆ ಕಡೆ ಹೋಗೋಣ ಅಂತ ಅಲ್ವಾ. ಬರ್ಬೋದು ಈ ಕಡೆ. ಇಲ್ಲಿ ಕಾಫಿಯಲ್ಲಿ ಆಗದೇ ಇರೋ ಟೈಮಲ್ಲಿ ಚೆನ್ನಾಗಿ ಫುಟ್ಬಾಲ್ ಆಡ್ಬೋದು. ಇಲ್ಲಿ ಲೈಟು ಇದೆ, ನೈಟ್ ಟೈಮಲ್ಲಿ ಬೇಕಾದ್ರೆ ಆಡ್ಬೋದು. ಆದರೆ ಒಂದೇ ಸೈಡ್ ಲೈಟ್ ಇರೋದು, ಅಲ್ಲೊಂದು ಲೈಟ್ ಇದೆ ಬಟ್ ಅದು ಆ ಕಡೆ ಸೈಡ್ಗಿರೋದು. ಬೇಕಾದರೆ ಅದನ್ನ ನೈಟ್ ಬೇಕಾದರೆ ತಿರುಗಿಸ್ಕೊಂಡ್ರೆ ಇಲ್ಲೊಂದು ಫೈಸ್ ಆಡೋಕ್ಕಂತೂ ಪರ್ಫೆಕ್ಟ್ ಏರಿಯಾ ಅಂತ ನನ್ನ ಪ್ರಕಾರ ಅನಿಸುತ್ತೆ. ನೋಡಿ, ಫೈಸ್ ಇಲ್ಲ, 3-4 4 ಜನ 3 ಜನ ಆಡೋದಕ್ಕೆ ಚೆನ್ನಾಗಿದೆ. ಪರ್ಫೆಕ್ಟಾಗಿ ಬಾಕ್ಸ್ ನೋಡಿ ಹಿಂಗಿದೆ. ಫುಟ್ಬಾಲ್ ಆಡೋಕ್ಕೆ ಸಹ ಕರೆಕ್ಟ್ ಮಾಡಿದ್ದಾರೆ ಅಂತ. ಫೈಸ್ ಅಂದರೆ ಇನ್ನೂ ಸ್ವಲ್ಪ ಉದ್ದ ಅಗಲ ಎರಡೂ ಬೇಕಾಗುತ್ತಲ್ವ. ಆದರೆ ಚೆನ್ನಾಗಿದೆ ಮಾತ್ರ ಈ ಲೊಕೇಶನ್. ಆ್ಯಕ್ಚುಲಿ ಆಡ್ತಾಯಿದ್ವಿ ನಾವು ಫಸ್ಟ್ ಟೈಮ್ ಮಾಡಿದ್ರಲ್ಲ, ಆವಾಗ ಚಿಕ್ಕ ಪೋಸ್ಟ್ ಏನಿಲ್ಲ, ಅದೇ ಒಂದು ಕಲ್ಲು ಇಟ್ಕೊಂಡು ಆಟ ಆಡ್ತಾಯಿದ್ವಿ ನಾನು ತಮ್ಮ. ಇವಾಗ ಇದು ಚಿಕ್ಕದು, ಇವಾಗ ನೋಡಿ ಅಷ್ಟೇನು ಭಯ ಆಗಲ್ಲ. ದೊಡ್ಡದಾದ ಮೇಲೆ ಇದು ಹತ್ರ ಹೋಗೋಕ್ಕೆ ಭಯ ಆಗುತ್ತಲ್ವ. ಹೇಗೆ ಗುರು ನಿನಗೆ ಕಿವಿಯಲ್ಲಿ ಏನು ವಾಲೆಲ್ಲ ಹಾಕೋಬಿಟ್ಟಿದ್ಯಾ? ನೀನು ಹುಡುಗ ಸರಿ ಬಿಡ್ಬೋದು, ನಿನ್ನ ಹತ್ರ ಬರೋಲ್ಲ ಹೋಗೋದೇ ನಮ್ಮ. ಹೇಗೆ ಬೈ ಬೈ. ನೀರು ತಂದ್ವಿ ಅನ್ಕೋಬಿಟ್ಟು ನಾನು ತವನು. ನೀವು ತರ್ತೀವಿ ಸ್ವಲ್ಪ ಟೈಮ್ ಆಗುತ್ತೆ, ಒಂದು 10 ನಿಮಿಷ. ನೋಡಿ, ತುಂಬ ದಿನ ಆದಮೇಲೆ ಇವತ್ತು ಫ್ರೀ ಫೈರ್ ಆಡ್ತಾಯಿದ್ದೀನಿ. ಅದು ಕಂಟಿನ್ಯೂಸ್ ಆಡ್ತಾಯಿದ್ರೆ ಒಂಥರ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಆಡಿಲ್ಲ ಅಂದರೆ ಇಂಟ್ರೆಸ್ಟ್ ಬರೋಲ್ಲ. ನೋಡೋಣ ನನ್ನ ಐಡಿ ಹೆಂಗಿದೆ ಅಂತ. ನೆನ್ನೆ ಆಡಿದ್ನ ಅಂತ ಹೌದು ಅನ್ಕೋತೀನಿ, ನೆನ್ನೆನೂ ಆಡಿದ್ದೆ. ಫ್ರೀ ಇದ್ದರೆ ಆಡೋಣ ಅಂತಲೇ ಅನಿಸುತ್ತೆ ಗುರು. ಇಲ್ಲಾಂದರೆ ಐಡಿ ಓಪನ್ ಮಾಡೋಕ್ಕೂ ಇಂಟ್ರೆಸ್ಟ್ ಆಗೋಲ್ಲ. ನೋಡೋಣ ಏನೇನು ಆಗಿದೆ ಇದರಲ್ಲಿ ಅಂತ. ಈ ಮ್ಯೂಸಿಕ್ ಏನು ಇದು ಬಂದುಬಿಡುತ್ತೇನೋ. ಆಡೋದು ಕ್ಲಾಸ್ ಕೊಡೋಣ ಮನೆ ಅಂತ. ಲಲ ಇದು ಗೇಮ್ ಪ್ಲೇ ಎಲ್ಲ ತೋರ್ಸೋಕ್ಕಾಗಲ್ಲ. ಏನು ತೋರಿಸ್ಬೋದಿತ್ತಾ? ಇಲ್ಲಿ ಟೈಮ್ ಲ್ಯಾಪ್ಸಾ ಬೇಡ ಬಿಡಿ, ತೋರಿಸ್ತೀನಿ. ಟೈಮ್ ಲ್ಯಾಪ್ಸಲ್ಲಿ ತೋರಿಸ್ತೀನಿ ಬನ್ನಿ. ನಿಲ್ಲಿ ಇವಾಗ ಸ್ಲೋ ಮೋಷನ್ ಬೇಡ, ಇದರಲ್ಲೇ ತೋರಿಸೋಣ. ಪ್ರಾಪರಾಗಿ ಹೆಂಗೆ ಬರುತ್ತೆ ನೋಡೋಣ. ಯಾವಾಗ ಅಂತ ತಗೊಂಡಿದ್ದೀನಿ ಗುರು ನಾನು. ಒನ್ ಟೈಪ್ ಹೊಡಿಬೇಕು, ಒನ್ ಟೈಪ್. ಇದು ಕೇಳೋದು ಒನ್ ಟೈಪ್ ಅಂತ. ಇದು ಯಾವಾಗ ಕ್ಯಾಮ್ರಾ ಸೆಟ್ ಮಾಡೋಷ್ಟೇ ಟೈಮ್ ಆಗ್ಬಿಡುತ್ತಾ? ಓಕೆ, ಒಳ್ಳೆ ಕ್ಲಚ್ ಇದೆ. ನೋಡಿದ್ರಾ, ಇಷ್ಟು ಸಾಕು. ಏನಂತೀರಾ? ಎಸ್, ಈ ವ್ಲಾಗ್ ನಿನಗೆ ಏನು ಮಾಡ್ತಾ ಇದ್ದೀನಿ, ನಿಮಗೆ ಈ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಜಾಸ್ತಿ ಈ ವ್ಲಾಗಲ್ಲಿ ನಾನೇ ಇದ್ದೀನಿ ಅನ್ಕೋತೀನಿ ನನ್ನ ಪ್ರಕಾರ ಇವತ್ತು. ಈ ವ್ಲಾಗ್ ನಿನಗೆ ಏನು ಮಾಡ್ತಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.